ಬೆಳಗಾವಿ ಎಸಿ ಅಮಾನತಿಗೆ ಆಗ್ರಹಿಸಿ ದಲಿತ ಪರ ಸಂಘಟನೆಯಿಂದ ಪ್ರತಿಭಟನೆ. ಉಪವಿಭಾಗಾಧಿಕಾರಿಗಳು ಅಧಿಕಾರ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ. ಜಮೀನು ವ್ಯಾಜ್ಯದಲ್ಲಿ ನೋಟಿಸ್ ನೀಡಿದ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಗಂಭೀರ ಆರೋಪ. ಎಸಿ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಡಿಸಿಗೆ ಮನವಿ ಪತ್ರ ಸಲ್ಲಿಸಿದ ಮುಖಂಡರು. ಅದನ್ನ ಫೈಲ್ಗಳೆಲ್ಲ ಯಾರು ದುಡ್ಡು ಕೊಡ್ತಾರೋ ಅವ್ರ ಫೈಲ್ಗಳು ಮನ್ಯಾಗ ಒಯ್ಯೋದು ಬರೆಯೋದು ಆರ್ಡರ್ ಮಾಡಿ ಕೊಡೋದು ದುಡ್ಡು ತೊಗೊಳೋದು ಈ ನಮ್ಮನೆ ನಡೆಸಿದಾರೆ. ಫೈಲ್ಗಳು ಕೋರ್ಟ್ ಆರ್ಡರ್ ಇದ್ದಾಗೂ ಮೊನ್ನೆ ಕೋರ್ಟ್ ಒಂದು ಆರ್ಡರ್ ಆಗೈತೆ ವರ್ಷದ. ಆ ಆರ್ಡರ್ ಸುದ ನಾವು ಕ್ಯಾನ್ಸಲ್ ಮಾಡಿದ್ವಿ. ಯಾಕೆ ಮಾಡಿದ್ರಿ ಅಂದ್ರೆ ನೀವೇನಿದ್ದ ಮುಂದೆ ತಿಳಿಸ್ಕೊರಿ, ಇಲ್ಲದ್ರೆ ಡಿಸಿ ಕಡೆ ಹೋಗ್ರಿ. ನಮ್ಮ ಕಡೆ ಪವರ್ ಐತೆ, ಆ ಪವರ್ ನಾವು ಮಾಡಿದೀನು, ಆ ಕೆಲಸ ಮಾಡಿದೀನು. ನೀವೇನು ಮಾಡ್ಕೋತೀರಿ ಮಾಡ್ಕೊರಿ ಅಂತ ಈ ಥರ. ಮತ್ತು ಇದು ಖಾನಾಪುರದಾಗ ಡೊಂಬಾರಿ ಸಮಾಜದ ಮತ್ತು ಜನರಲ್ ಇಬ್ಬರದು ಜಗಳ ಹಚ್ಚಿದ ಇವ ಕಾರಣಲ್ಲಿ ಅಲ್ಲಿ ದುಡ್ಡು ತಿಂದ ಅವ್ರನ್ನ ಒಳಗೆ ಜೈಲಾಗ ಹಾಕಿದಾನ. ಇವು ಇದು ಜಮೀನು ನಮ್ದೈತಿ, ನಾ ಏನ್ ಮಾಡ್ತೀನೋ ಅದು ಕರೆಕ್ಟ್, ಅವಶ್ಯಕತೆ ಇಲ್ಲ. ಅಧಿಕಾರಿ ಹೆಸರೇನು? ಯಾರವರು? ಶ್ರಾವಣ್ ನಾಯ್ಕ ಎಸಿ ಅಸಿಸ್ಟೆಂಟ್ ಕಮಿಷನರ್. ಅದಕ್ಕೆ ಈ ತರ ಹಿಂಗ್ ಮಾತಾಡೋ ಹೊಲಮ್ ಸುತ್ತಲಿಲ್ಲ. ನನ್ನ ಮಗಕ್ಕೆ ಕಲಿಸ್ಬೇಕು ಇಲ್ಲಿಂದ, ಇಲ್ಲ ಪಾಠ ಕಲಿಸ್ಬೇಕು ಇಲ್ಲಿಂದ. ಇದು ನಮ್ಮ ಜಿಲ್ಲೆದಾಗ ಅವ್ರ ಇಬ್ರು ಬೇಡ ಮಾಡಿದಾರೆ ಸರ್. ಸರ್ ಅಡ್ವಾನ್ಸ್ ಅದಾವು, ಅವೆಲ್ಲಾನು ಮನವಿದಾಗ ಹಾಕಿದ್ದೇವೆ ಸರ್. ಈಗ ನಾಳೆ ಸಿಎಂ ಸಾಹೇಬರ ಮುಂದಿನ ಕಾರ್ಯಕ್ರಮಕ್ಕೆ ನಮ್ಗೆ ಕರೆದಿಲ್ಲ ಬೆಂಗಳೂರಾಗ. ಸಿಎಂ ಸಾಹೇಬರು ಕರ್ದಾರೆ. ಈಗ ದಲಿತ ಸಂಘರ್ಷ ಸಮಿತಿ ಏನು ಭೇಟಿ ಅದಾವ ಬರ್ರಿ ಅಂತ ಹೇಳಿ ಅಲ್ಲೂ ನಾನು ಅಲ್ಲೂ ಸುದಲ್ಲ ಅದನ್ನ ಪ್ರಸ್ತಾವ ಮಾಡ್ತೀವಿ. 1 ಕೋಟಿ ರೂಪಾಯಿ ಈ ಕಾಗದಕ್ಕೆ 1 ಕೋಟಿ ರೂಪಾಯಿ ಕೇಳಿದನ್ ಸರ್. ಕಾಗದಕ್ಕೆ 1 ಕೋಟಿ ರೂಪಾಯಿ ಕೇಳಿದನು. ಅವ್ರ ತಂದೆನೂ ಇದ್ರಾಗ ಶಾಮಿಲ್ ಅದಾರ. ಅದಕ್ಕೆ ಅವ್ರ ತಂದೆ ಶ್ರಾವಣ್ ನಾಯ್ಕ ಅವರೆಲ್ಲರೂ ಅವರೆಲ್ಲ ದುಡಿದಾರ. ಅವ್ರ ತಂದೆ ಇಲ್ಲೇ ಸರ್ವೆ ಆಫೀಸ್ದಾಗ ನಾಯ್ಕ ಅಂತೇಳಿ ಸರ್ವೆ ಆಫೀಸ್ದಾಗ ಸರ್ವೇರ್ ಇದ್ದಾರೆ ಅವ್ರು. ಅದಕ್ಕೆ ಈ ತರ ಇಲ್ಲೆಲ್ಲ ಲೋಕಲ್ ಇದಾರ ಅವರು. ಜಾಗದ ಸರ್ ಎಲ್ಲ ಡಿಟೇಲ್ ಎಲ್ಲ ಇದಾವ ಸರ್. ಈ ಜಾಗ ಇದೆ ಸರ್, ಖಾನಾಪುರ ಸೈಡ್ ಜಾಗ ಇಲ್ಲೇ. ಅದು ಬರ್ಕೊಂಡೇವ್ ನಾವೇನೋ ಕೆಳಗೆ ಹೋಗ್ತೇವೆ. 1 ಕೋಟಿ ಕೇಳಿದವ. ನಾವೆಲ್ಲ ಮನೆಯದಾಗ ಬರ್ತಿದ್ದೆ. ಡಿಟೇಲ್ ನಿಮ್ಗೆ ಒಂದು ಕಾಗದ ಕೊಡ್ತೇವೆ ಸರ್. ನಾವು ಸಿದ್ದಪ್ಪ ಕಂಡ್ರೆ ರಾಜ್ಯ ಖಜಾಂಚಿ ಸರ್. ಓಕೆ ಥ್ಯಾಂಕ್ ಯು ಸರ್.